Hello students, welcome to the English classes presented by ರಾಘವೇಂದ್ರ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂಗ್ಲಿಷ್ ತರಗತಿಗಳಿಗೆ ತಮಗೆಲ್ಲ ಸ್ವಾಗತ. Let us learn the important questions and answers of the lesson Gentlemen of Rio and Medio. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು Gentlemen of Rio and Medio ಪಾಠದ important questions and answers ಅನ್ನು ಕಲಿಯೋಣ. Dear students, let us begin the questions and answers. The first question is, explain briefly the appearance and manners of the old man. It means, ವಿದ್ಯಾರ್ಥಿಯರೇ, ಡಾನ್ ಅನ್ಸೆಲ್ಮೋನ ಅಪಿಯರೆನ್ಸ್ ನೋಡಿ ಹೇಗೆ ಕಾಣ್ತಿದ್ದ ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ. ಹೇಗಿದ್ದ? Don Anselmo wore an old green faded coat. His gloves were old and his fingertips showed through them, and carried a cane which was the skeleton of a worn out umbrella. When he entered into the room, he bowed to all and slowly removed his hat and gloves. ಹೇಗಿದ್ದ ಡಾನ್ ಅನ್ಸೆಲ್ಮೋ ಅಂದರೆ, he wore an old green faded coat, ಅಂದರೆ ತುಂಬ ಹಳೆಯದಂಥ ಒಂದು ಹಸಿರು ಬಣ್ಣದ ಕೋಟ್ ಹಾಕೊಂಡಿದ್ದ. ಹಿಸ್ ಗ್ಲೋವ್ಸ್ ವರ್ ಓಲ್ಡ್ ಆ್ಯಂಡ್ ಫಿಂಗರ್ ಟಿಪ್ಸ್ ವರ್ ಶೋಡ್ ಥ್ರೂ ದೇಮ್. ಗ್ಲೋವ್ಸ್ ಅಂದರೆ ತನ್ನ ಕೈ ಚೀಲಗಳು ತುಂಬ ಹಳೆಯದಾಗಿದ್ದವು ಮತ್ತು ಹರಿದೋಗಿತ್ತು. ಆ್ಯಂಡ್ ಆತ ತನ್ನ ಕೈಯಲ್ಲಿ ಒಂದು ಹರಿದೋಗಿರುವಂತಹ ಛತ್ರಿಯ ಒಂದು ಸ್ಕೆಲ್ಟನ್ ಅಂದರೆ ಆ ಒಂದು ಭಾಗವನ್ನು, ಛತ್ರಿಯ ಒಂದು ಭಾಗವನ್ನು ತನ್ನ ಊರುಗೋಲಾಗಿ ಬಳಸ್ತಿದ್ದ ಅಂತ. ನೆಕ್ಸ್ಟ್ ಕ್ವಶನ್ ಈಸ್, the storyteller offered the old man almost the double of what he had quoted earlier. Give reason. Here, the storyteller S.S.L.C decided to give Don Anselmo double of the amount. ಅಂದರೆ ಅವರು ಈ ಹಿಂದೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಂತಹ ಹಣಕ್ಕಿಂತ ಹೆಚ್ಚು ಹಣ ಕೊಡೋದಾಗಿ ಹೇಳ್ತಾರೆ. ಏಕೆ? The storyteller offered the old man almost the double of what he had quoted earlier, because they discovered that Don Anselmo owns more than 8 acres of land which extends across the river, and the Americans were good people. They were not ready to cheat the old man. ಯಾಕೆ ASCDలో ಡಬಲ್ ಅಮೌಂಟ್ ಆಫರ್ ಮಾಡ್ತಾರೆ ಅಂದರೆ, ಡಾನ್ ಅನ್ಸೆಲ್ಮೋ ಥಾಟ್ he had 8 acres. ಡಾನ್ ಅನ್ಸೆಲ್ಮೋ ತನ್ನ ಹತ್ರ 8 ಎಕರೆ ಇದೆ ಅಂತ ತಿಳಿದಿರ್ತಾರೆ. ಬಟ್ ವೆನ್ ದೇವರ್ ಸರ್ವೇಯ್ಡ್, ಅವರು ಸರ್ವೆ ನಡೆಸಿದಾಗ ದೇ ಫೌಂಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಹ್ಯಾಡ್ ಡಬಲ್ ಆಫ್ ಹಿಸ್ ಲ್ಯಾಂಡ್. ತನ್ನ ಇದ್ದಂಥ ಜಮೀನಿಗಿಂತ ಹೆಚ್ಚು ಜಮೀನು ಹೊಂದಿರುವುದಾಗಿ ಗೊತ್ತಾದ್ದರಿಂದ ದ ಅಮೇರಿಕನ್ಸ್, ಅಲ್ಲಿ ಜಮೀನು ಕೊಂಡ್ಕೊತ ಇದ್ದಂಥ ಅಮೇರಿಕಾದವರು ಡಾನ್ ಅನ್ಸೆಲ್ಮೋಗೆ ಮೋಸ ಮಾಡಲು ಇಷ್ಟಪಡಲಿಲ್ಲ. ಹಾಗಾಗಿ ದಿ ಆಫರ್ ಡಬಲ್ ಅಮೌಂಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಜಸ್ಟಿಫೈ. ಅಂದರೆ ಡಾನ್ ಅನ್ಸೆಲ್ಮೋ ಒಬ್ಬ ಆದರ್ಶ ವ್ಯಕ್ತಿ. ಹೇಗೆ? ಡಾನ್ ಅನ್ಸೆಲ್ಮೋ ಸೋಲ್ಡ್ ಹಿಸ್ ಪ್ರಾಪರ್ಟಿ ಟು ದ ಅಮೇರಿಕನ್ಸ್. ಆಫ್ಟರ್ ದ ಲ್ಯಾಂಡ್ ವಾಸ್ ಸರ್ವೇಯ್ಡ್, ದೇ ಕೇಮ್ ಟು ನೋ ದಟ್ he had own more than 8 acres of land, so they offered him almost double amount. But he was a man of principles. He refused it. He said, I have agreed to sell my land for $1,200, and that is the price. This shows that the old man was a man of principles. ಯಾಕೆ ಆದರ್ಶ ವ್ಯಕ್ತಿಯಾಗಿ ಉಳ್ಕೊಂತಾನಂದರೆ, ಡಾನ್ ಅನ್ಸೆಲ್ಮೋ ಅಮೇರಿಕಾದವರು ಕೊಡಲು ಬಂದಂತಹ $1,200 ಹೆಚ್ಚಿನ ಅಮೌಂಟನ್ನು ತಿರಸ್ಕರಿಸ್ತಾರೆ. ಸೊ ಹಾಗಾಗಿ ಅವ್ರನ್ನ ಮ್ಯಾನ್ ಆಫ್ ದ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ದ ನೆಕ್ಸ್ಟ್ ಕ್ವಶನ್ ಈಸ್, ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಅಬೌಟ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ. ಜಸ್ಟಿಫೈ ಅಂದರೆ ಡಾನ್ ಅನ್ಸೆಲ್ಮೋ ತನ್ನ ಜಮೀನಾಗಲಿ ಅಥವಾ ಆ ಊರಿನ ಮಕ್ಕಳಂದರೆ ತುಂಬ ಇಷ್ಟಪಡ್ತಿದ್ರು. ಏಕೆ? Don Anselmo had inherited the land from his mother and took care of it. He sold it to the Americans only because they were good people. Almost everyone in Rio and Medio was his relative and descendant, and every time
A child was born in Rio in medio. He planted a tree in his orchard for that child. ಅಂದರೆ ಯಾಕೆ ತನ್ನ ಜಮೀನು ಮತ್ತು ಮಕ್ಕಳು ಇಷ್ಟಪಡ್ತಿದ್ದು ಅಂತ ಹೇಗೆ ಗೊತ್ತಾಗುತ್ತಂದರೆ ಆ ಜಮೀನನ್ನು ಅಮೇರಿಕದ ಒಳ್ಳೆಯರಾಗಿದ್ದರಿಂದ ಮಾತ್ರ ಅವ್ರಿಗೆ ಮಾರಾಟ ಮಾಡೋದಕ್ಕೆ ಒಪ್ಕೊತಾನೆ. ಹಾಗೆಯೇ ಆ ಊರಿನ ಮಕ್ಕಳನ್ನ ಎಷ್ಟು ಇಷ್ಟಪಡ್ತಿದ್ದಾರೆ ಅಂದರೆ ಎವ್ರಿ ಟೈಮ್ ಎ ಚೈಲ್ಡ್ ಬೋರ್ನ್ ಇನ್ ದ ವಿಲೇಜ್, ಹಳ್ಳಿಯಲ್ಲಿ ಮಗು ಜನಿಸಿದಾಗೆಲ್ಲ ಆ ಮಗುವಿನ ಹೆಸರಲ್ಲಿ ಒಂದು ಗಿಡವನ್ನು ನೆಡ್ತಿದ್ರು ಅಂತ. Okay dear students, let's move to the next question. The question is, at last the problem of ownership was resolved, but it took a long time. What might be the reasons for it? ಅಂದರೆ ಆ ಗಿಡಗಳ ಮಾಲೀಕತ್ವದ ಸಮಸ್ಯೆ ಕೊನೆಗೆ ಬಗೆಹರಿಸಲಾಗುತ್ತೆ, ಆದರೆ ಆ ಬಗೆಹರಿಸಲು ಸಾಕಷ್ಟು ಸಮಯ ತಗೊಳುತ್ತೆ. ಏಕೆ? The storyteller or Americans convinced the persons individually. The descendants agreed to sell their trees to them, but it was a long procedure to convince everyone. At last, they agreed and sold the trees to Americans. The problem was solved, but it took a long time. ಅಂದರೆ ಆ ತೋಟದಲ್ಲಿದ್ದಂತಹ ಮರಗಿಡಗಳ ಪ್ರತಿಯೊಂದು ಗಿಡದ ಓನರನ್ನು ಅಂದರೆ ಮಾಲೀಕರನ್ನು ಕರೆಸಿ ಅವ್ರನ್ನ ಕನ್ವಿನ್ಸ್ ಅಂದರೆ ಅವರನ್ನು ಮಾರಾಟ ಮಾಡೋದಕ್ಕೆ, ಮರವನ್ನು ಮಾರಾಟ ಮಾಡೋದಕ್ಕೆ ಒಪ್ಪಿಸಿ ಕೊಂಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಾಯಿತು. ಇಟ್ ಟುಕ್ ಲಾಂಗ್ ಪ್ರೊಸೀಜರ್ ಅಂದರೆ ಒಂದು ದೀರ್ಘಕಾಲದ ಒಂದು ಪ್ರಕ್ರಿಯೆ ಆಯಿತು. ಕೊನೆಗೆ ಆ ಸಮಸ್ಯೆ ಬಗೆಹರಿಸಲಾಯಿತು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಟು ದ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಆಫ್ ದ ಲೆಸನ್ Gentlemen of Rio and medio. This is the first extract. The trees in the orchard are not mine, Senor. ನೋಡಿ ಮಕ್ಕಳೇ, the trees in that orchard are not mine, Senor. ಈ ಒಂದು ಸ್ಟೇಟ್ಮೆಂಟ್ ಮೇಲೆ 3 ಪ್ರಶ್ನೆಗಳನ್ನು ಯಾವ ರೀತಿ ಕೇಳಬಹುದು ಅಂತ ಹೇಳಿದೆ. Who said these words? ಅಂದರೆ ಈ ವಾಕ್ಯವನ್ನು ಅಥವಾ ಈ ಮಾತನ್ನು ಹೇಳಿದವರು ಯಾರು ಅಂತ. Don Anselmo said these words. Who is the sinner referred to? ಈ ವಾಕ್ಯದಲ್ಲಿ ಬರುವಂತಹ ಸಿನ್ನರ್ ಅಂದರೆ ಯಾರು? ಸಿನ್ನರ್ refers to John A.S.L.C, your author or the storyteller, who according to the speaker did the trees belong to. ಅಂದರೆ ಸ್ಟೇಟ್ಮೆಂಟ್ ಇದೆ ನೋಡಿ, ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್ ಅಂತ ಹೇಳ್ತಾರೆ, ನನ್ನವು ಅಲ್ಲ ಅಂತ. ಹಾಗಾದರೆ ಯಾರು ಆ ಒಂದು ಗಿಡಗಳ ಮಾಲೀಕರು ಅಂದರೆ, according to the speaker, the trees belong to the children of Rio and medio. Okay students, let's move to the another extract. Don Anselmo, I said to him, we have made a discovery. ಈ ಸ್ಟೇಟ್ಮೆಂಟಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಹೀಗಿದೆ. Who had made the discovery? The Americans had made the discovery with the help of a surveyor and an engineer. ಇಲ್ಲಿ ನೀವು ದ ಅಮೇರಿಕನ್ಸ್ ಅಂತ ಬರೆದು ಕೂಡ ನಿಮಗೆ ಉತ್ತರ ಅಂಕಗಳು ಸಿಗುತ್ತೆ. ವಾಟ್ ವಾಸ್ ದ ಡಿಸ್ಕವರಿ? ಹಾಗಾದರೆ ಏನು ಅವ್ರು ಕಂಡುಕೊಂಡ್ರು? ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ ಅಂತ ಹೇಳಿದ್ರಲ್ಲ, ಆ ಡಿಸ್ಕವರಿ ಅಂದರೆ ಕಂಡಿಡ್ದಿದ್ದು ಏನು ಅಂತ. ಡಾನ್ ಆನ್ಸೆಲ್ಮೋ ಓನ್ಡ್ ಆಲ್ಮೋಸ್ಟ್ ಡಬಲ್ ಅಮೌಂಟ್ ದಟ್ ದ ಲ್ಯಾಂಡ್ ಈ ಹ್ಯಾಡ್ ಮೆನ್ಷನ್ಡ್ ಅರ್ಲಿಯರ್. ಅಂದರೆ ಡಾನ್ ಆನ್ಸೆಲ್ಮೋ ಹೇಳಿದ್ನಲ್ಲ 8 ಎಕರೆ ಅಂತ, ಅದಕ್ಕಿಂತ ಹೆಚ್ಚು ಜಮೀನನ್ನು ಹೊಂದಿರುವುದಾಗಿ ಅವ್ರಿಗೆ ಗೊತ್ತಾಗುತ್ತೆ. ಹೌ ಡಿಡ್ ಡಾನ್ ಆನ್ಸೆಲ್ಮೋ ರಿಯಾಕ್ಟ್ ಟು ಇಟ್? Don Anselmo stood up and stared at the storyteller and told that he was not accepted double the amount. Don Anselmo ಅವರು ಹಂಗೆ ಹೇಳಿದ ತಕ್ಷಣ ಅವನು ಡಾನ್ ಆನ್ಸೆಲ್ಮೋ ಹೆಚ್ಚಿನ ಅಮೌಂಟನ್ನು, ಅವ್ರು ಕೊಡೋಕ್ಕೆ ಬಂದಂಥ ಹೆಚ್ಚಿನ ಅಮೌಂಟನ್ನು ತಿರಸ್ಕರಿಸ್ತಾನೆ. The next extract in the lesson is, that's why I have agreed to sell to them, but I do not care to be insulted. Once again I repeat the statement. That's why I have agreed to sell to them, but I do not care to be insulted. Who does I refer here? ಈ ವಾಕ್ಯದಲ್ಲಿ ಐ ಅಂದರೆ ಯಾರು ಅಂದರೆ ಡಾನ್ ಅನ್ಸೆಲ್ಮೋ. Who did he agree to sell? ಯಾರಿಗೆ ಮಾರಾಟ ಮಾಡೋದಕ್ಕೆ ಒಪ್ಕೊಂಡಿರ್ತಾನೆ ಅಂದರೆ he agreed to sell to the Americans. ಅಮೇರಿಕನ್ಸ್ ಅಂತ ಆನ್ಸರ್ ಬರೀಬೇಕಾಗುತ್ತೆ. Why did he want to sell to them? ಏಕೆ ಅಮೇರಿಕನ್ಸ್ಗೆ ಮಾರಾಟ ಮಾಡೋದಕ್ಕೆ ಒಪ್ಕೊಂತಂದರೆ ಬಿಕಾಸ್ ದ ಅಮೇರಿಕನ್ಸ್ ವರ್ ಗುಡ್ ಪೀಪಲ್, ಅಮೇರಿಕನ್ಸ್ ವರ್ ಬ್ಯೂನಾ ಜೆಂಟಾ ಅಂತ ಬರೀಬೇಕಾಗುತ್ತೆ.
The next extract is, I argued with him, but it was useless. I argued with him, but it was useless. Who is the speaker here? ಈ ಮಾತನ್ನು ಹೇಳಿದವರು ಯಾರು ಅಂದರೆ ಜಾನ್ ಎ ಸೆಡ್ಲೋ, ದ ಸ್ಟೋರಿ ಟೆಲ್ಲರ್. ಹೂ ಡಸ್ ಹಿಮ್ ರೆಫರ್ ಟು? ಈ ವಾಕ್ಯದಲ್ಲಿ ಬರುವಂತಹ ಒಂದು ಪ್ರನೌನ್ ಹಿಮ್ ಅಂದರೆ ಯಾರು? ಹಿಮ್ ರೆಫರ್ಸ್ ಟು ಡಾನ್ ಅನ್ಸೆಲ್ಮೋ. ವಾಟ್ ವಾಸ್ ಹಿಸ್ ಆರ್ಗ್ಯುಮೆಂಟ್? ಆರ್ಗ್ಯುಮೆಂಟ್ ಅಂದರೆ ವಾದ. ಏನು ವಾದ ಮಾಡ್ತಾರೆ? ದ ಅಮೇರಿಕನ್ಸ್ ವರ್ ರೆಡಿ ಟು ಪೇ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್ ಆ್ಯಂಡ್ ಡಾನ್ ಅನ್ಸೆಲ್ಮೋ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್. ದಿಸ್ ವಾಸ್ ಹಿಸ್ ಆರ್ಗ್ಯುಮೆಂಟ್. ಅಂದರೆ ದ ಅಮೇರಿಕನ್ಸ್ ವರ್ ರೆಡಿ ಟು ಪೇ ಎಕ್ಸ್ಟ್ರಾ ಅಮೌಂಟ್ ಅಂದರೆ ಅಮೇರಿಕನ್ಸು ಹೆಚ್ಚಿನ ಅಮೌಂಟನ್ನು ಕೊಡೋದಕ್ಕೆ ರೆಡಿ ಇದ್ದರು. ಡಾನ್ ಅನ್ಸೆಲ್ಮೋ ಅದನ್ನು ತಗೋಬೇಕು ಅಂತ ವಾದ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕರಿಸಬೇಕು ಅಂತ ವಾದ ಮಾಡ್ತಾರೆ. ಬಟ್ ಡಾನ್ ಅನ್ಸೆಲ್ಮೋ ರಿಜೆಕ್ಟೆಡ್ ದಟ್ ಎಕ್ಸ್ಟ್ರಾ ಅಮೌಂಟ್. ದ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್, ಮುಂದಿನ ಹೇಳಿಕೆ ಏನು ನೋಡೋಣ. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೈನ್. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೈನ್. ಹೂ ಡಸ್ ದೇ ರೆಫರ್ ಟು? ಇಲ್ಲಿ ದೇ ಅಂದರೆ ಯಾರು? ದೇ ರೆಫರ್ಸ್ ಟು ಅಮೇರಿಕನ್ಸ್. ಹೂ ಡಿಡ್ ದೇ ಕಂಪ್ಲೈನ್ ಅಬೌಟ್? ದೇ ಕಂಪ್ಲೈನ್ಡ್ ಅಬೌಟ್ ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ. ಅಂದರೆ ಅವ್ರ ಆಫೀಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಕಂಪ್ಲೇಂಟ್ ಯಾರ ಬಗ್ಗೆ ಅಂದರೆ ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ, ರಿಯೋ ಎನ್ ಮೀಡಿಯೋ ದ ಮಕ್ಕಳ ಬಗ್ಗೆ. ವಾಟ್ ವಾಸ್ ದೇರ್ ಕಂಪ್ಲೇಂಟ್? ಹಾಗಾದರೆ ಆ ಕಂಪ್ಲೇಂಟ್ ಏನು? ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ ಆ್ಯಂಡ್ ದೇ ಕುಡ್ ನಾಟ್ ಲೀವ್ ಇನ್ ಪೀಸ್. ಅಂದರೆ ಆ ಮಕ್ಕಳು, ಆ ಹಳ್ಳಿಯ ಮಕ್ಕಳು ಈ ಅಮೇರಿಕಾದವರ ಜಮೀನಿನಲ್ಲಿ ಅತಿಕ್ರಮವಾಗಿ ಪ್ರವೇಶ ಮಾಡ್ತಿದ್ರು ಮತ್ತು ಇವ್ರನ್ನ ಶಾಂತಿಯುತವಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ, ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನೋ ಕುರಿತಾಗಿ ಅವರು ಕಂಪ್ಲೇಂಟನ್ನು ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಟಿಲ್ ನೌ ಯು ಹ್ಯಾವ್ ಲರ್ನ್ಡ್ ಆರ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆಂಟ್ ಕ್ವಶನ್ and answers and the extracts from the lesson Gentlemen of Rio and Medio. Thank you for watching this video. Thank you very much.